ನೀವು ಎಂದಾದರೂ ಯೋಚಿಸಿದ್ದೀರಾ ಸೊಳ್ಳೆಗಳು ನಮ್ಮನ್ನ ಯಾಕೆ ಕಚ್ಚುತ್ತೆ ಅಂತ ಹೇಳಿ? ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ, ಹೆಣ್ಣು ಸೊಳ್ಳೆಗಳು ಮನುಷ್ಯರನ್ನ ಯಾಕೆ ಕಚ್ಚುತ್ತೆ ಅಂದ್ರೆ ಕೇವಲ ಒಂದು ಚಿಕ್ಕ ಹನಿ ರಕ್ತಕ್ಕಾಗಿ ಅವು ಮನುಷ್ಯನ ಬಲಿಷ್ಠ ಕೈಯಿಂದ ಬೀಳುವ ಹೊಡೆತದ ಅಪಾಯವನ್ನ ಯಾಕೆ ಎದುರಿಸ್ತವೆ? ಅದಕ್ಕೆ ಕಾರಣ ಅವುಗಳ ಜೀವನ ಚಕ್ರವನ್ನ ಪೂರ್ಣಗೊಳಿಸೋದು. ಈ ವಿಡಿಯೋದಲ್ಲಿ ಅದನ್ನ ನಾವು ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ. ಹಾಗಾದ್ರೆ ಇನ್ನಷ್ಟು ಸಮಯ ವ್ಯರ್ಥ ಮಾಡದೆ ಒಂದು ಸಣ್ಣ ಮೊಟ್ಟೆಯಿಂದ ಸೊಳ್ಳೆಯಾಗುವವರೆಗಿನ ಅದರ ರೋಚಕ ಪಯಣವನ್ನ ನೋಡೋಣ. ಸೊಳ್ಳೆಯ ಜೀವನ ಚಕ್ರವು ಗಂಡು ಮತ್ತು ಹೆಣ್ಣು ಸೊಳ್ಳೆಗಳು ಸಂಯೋಗದಿಂದ ಪ್ರಾರಂಭವಾಗುತ್ತೆ. ತಕ್ಷಣವೇ ಹೆಣ್ಣು ಸೊಳ್ಳೆಯ ಮನಸ್ಸಿನಲ್ಲಿ ಒಂದೇ ಒಂದು ವಿಷಯ ಇರುತ್ತೆ, ಅದು ಮೊಟ್ಟೆಗಳು. ಆ ಮೊಟ್ಟೆಗಳು ಬೆಳೆಯಲು ಅವಳಿಗೆ ಒಂದು ರಕ್ತಾಹಾರ ಬೇಕಾಗತ್ತೆ. ಇಲ್ಲಿಯೇ ನಾವೆಲ್ಲರೂ, ನೀವು, ನಾನು, ಅವಳ ಕಾರ್ಯಾಚರಣೆಯ ಒಂದು ಭಾಗವಾಗ್ತೇವೆ. ಆದರೆ ಸೊಳ್ಳೆಗಳು ಮೊದಲಿಗೆ ನಮ್ಮನ್ನು ಹೇಗೆ ಹುಡುಕುತ್ತೆ? ನಿಮಗೆ ಒಂದು ಕುತೂಹಲಕಾರಿ ವಿಷಯವನ್ನ ತೋರಿಸ್ತೇನೆ ನೋಡಿ. ಹೆಣ್ಣು ಸೊಳ್ಳೆಗಳ ತಲೆಯ ಮೇಲ್ಭಾಗದಲ್ಲಿ ವಿಶೇಷವಾದ ಆಂಟೆನಾಗಳಿರುತ್ತೆ. ಈ ಆಂಟೆನಾಗಳಲ್ಲಿ ಇರುವ ಸೂಕ್ಷ್ಮ ಕೂದಲಿನಂತಹ ರಚನೆಗಳು ನಾವು ಉಸಿರಾಟದ ಮೂಲಕ ಹೊರಬಿಡುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸರಿಸುಮಾರು 10 ಮೀಟರ್ ದೂರದಿಂದಲೇ ಪತ್ತೆ ಹಚ್ಚಬಲ್ಲದು. ಈಗ ಅವಳು ನಮ್ಮ ಹತ್ತಿರ ಬಂದು ನಂತರ ನಮ್ಮ ದೇಹದ ಉಷ್ಣತೆ ಮತ್ತು ನಮ್ಮ ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾಗಳು ಉತ್ಪಾದಿಸುವ ದೇಹದ ದುರ್ಗಂಧವನ್ನ ಗುರುತಿಸ್ತಾಳೆ. ಮತ್ತು ಈ ವಾಸನೆಗಳು ದೇಹದ ಉಷ್ಣತೆ ಗೂಗಲ್ ಮ್ಯಾಪ್ ನಂತೆ ಕಾರ್ಯನಿರ್ವಹಿಸಿ ಸೊಳ್ಳೆಗೆ ತನ್ನ ಗುರಿಯನ್ನ ಪತ್ತೆ ಹಚ್ಚಲು ಸಹಾಯ ಮಾಡುತ್ತೆ. ಒಮ್ಮೆ ಅವಳು ಬೇಕಾದಷ್ಟು ರಕ್ತವನ್ನ ಸೇವಿಸಿದ ಬಳಿಕ ಮೊಟ್ಟೆಗಳನ್ನ ಇಡಲು ಸಿದ್ಧಳಾಗಿರುತ್ತಾಳೆ. ಅದಕ್ಕಾಗಿ ಅವಳು ತಾಜಾ ನಿಂತ ನೀರನ್ನ ಹುಡುಕ್ತಾಳೆ. ಉದಾಹರಣೆಗೆ ಕೊಳಗಳು, ನೀರಿನ ತಟ್ಟೆಗಳು ಅಥವಾ ಹೂವಿನ ಕುಂಡಗಳ ತಳಭಾಗ. ಅಲ್ಲಿ ಅವಳು ತನ್ನ ಮೊಟ್ಟೆಗಳನ್ನ ಒಂದೊಂದಾಗಿ ಅಥವಾ ಗುಂಪುಗಳ ರೂಪದಲ್ಲಿ ಇಡ್ತಾಳೆ. ಈ ಮೊಟ್ಟೆಗಳು ನೀರಿನ ಮೇಲ್ಮೈಯಲ್ಲಿ ತೇಲುತ್ತೆ. ಪ್ರತಿಯೊಂದು ಮೊಟ್ಟೆಯು ಒಂದು ಲಾರ್ವಾ ಆಗಿ ಹೊರಬರುತ್ತೆ. ಈಗ ಈ ಹಂತವು ವಯಸ್ಕ ಸೊಳ್ಳೆಯಿಂದ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ. ಲಾರ್ವಾಗಳು ಉದ್ದವಾಗಿರುತ್ತೆ ಮತ್ತು ಅಲೆಮೇಲಾಗಿ ಚಲಿಸುವ ಜೀವಿಗಳಾಗಿರುತ್ತೆ. ಈ ರೀತಿ ಸೊಳ್ಳೆಯ ಲಾರ್ವಾ ನೀರಿನ ಮೇಲ್ಮೈಯಲ್ಲಿ ತೇಲುತ್ತೆ. ಅವು ಸೈಫನ್ ಎಂಬ ಕೊಳವೆಯಂತಹ ಉಸಿರಾಟದ ಅಂಗದ ಮೂಲಕ ಉಸಿರಾಡುತ್ತೆ ಮತ್ತು ನೀರಿನಲ್ಲಿರುವ ಅತಿ ಸಣ್ಣ ಸೂಕ್ಷ್ಮ ಜೀವಿಗಳನ್ನ ಆಹಾರವಾಗಿ ಸೇವಿಸುತ್ತೆ. ಆದ್ರೆ ಅಪಾಯ ಎದುರಾದ್ರೆ ಬೂಮ್, ಅವು ಇಂಗ್ಲಿಷ್ನ ಎಸ್ ಅಕ್ಷರದ ಆಕಾರದಲ್ಲಿ ಅಲೆಮೇಲಾಗಿ ಚಲಿಸ್ತಾ ಕೆಳಗೆ ಮುಳುಗ್ಬಿಡುತ್ತೆ. ಅದಕ್ಕಾಗಿ ಅವುಗಳನ್ನ ಸಾಮಾನ್ಯವಾಗಿ ವ್ರಿಗಲರ್ಸ್ ಅಂತ ಕರೆಯೋದು. ಸುಮಾರು 10 ದಿನಗಳ ಕಾಲ ಹಲವು ಬಾರಿ ಹೊರಚರ್ಮ ಬದಲಿಸಿಕೊಂಡು ಬೆಳೆಯುವ ನಂತರ ಲಾರ್ವಾ ಪ್ಯೂಪಾವಾಗಿ ರೂಪಾಂತರಗೊಳ್ಳುತ್ತೆ. ಪ್ಯೂಪಾಗಳು ಆಹಾರ ಸೇವಿಸೋದಿಲ್ಲ, ಆದರೆ ಅವು ಇನ್ನೂ ನೀರಿನ ಮೇಲ್ಮೈಯಲ್ಲಿ ತೇಲುತ್ತಾ ಗಾಳಿಯನ್ನ ಉಸಿರಾಡ್ತಿರುತ್ತೆ. ಮತ್ತು ವಿಶೇಷ ಅಂದ್ರೆ ಅವು ಚಲನೆಗಳಿಗೆ ಅತ್ಯಂತ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತೆ. ನೀರನ್ನ ಮುಟ್ಟಿದ್ರೆ ಸಾಕು, ಅವು ಹಿಂದಕ್ಕೆ ಪಲ್ಟಿ ಹೊಡೆಯುವಂತೆ ಮುಳುಗ್ಬಿಡುತ್ತೆ. ಅದಕ್ಕಾಗಿ ಅವುಗಳನ್ನ ಟಂಬ್ಲರ್ಸ್ ಅಂತೇಳಿ ಕರೆಯಲಾಗಿದೆ. ಪ್ಯೂಪಾದ ಒಳಗೆ ಒಂದು ಅದ್ಭುತ ಪ್ರಕ್ರಿಯೆ ನಡೆಯುತ್ತೆ. ಸೊಳ್ಳೆ ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತೆ. ಕೆಲವು ದಿನಗಳಲ್ಲಿ ಒಂದು ಪ್ರೌಢ ಸೊಳ್ಳೆ ಹೊರಬಂದು ಹಾರಲು ಸಿದ್ಧವಾಗಿ ಜೀವನ ಚಕ್ರವನ್ನ ಮತ್ತೆ ಆರಂಭಿಸುತ್ತೆ. ವಯಸ್ಕ ಗಂಡು ಸೊಳ್ಳೆಗಳು ಸಾಮಾನ್ಯವಾಗಿ ಹೂಗಳ ಮಕರಂದವನ್ನ ಆಹಾರವಾಗಿ ಸೇವಿಸಿದ್ರೆ, ವಯಸ್ಕ ಹೆಣ್ಣು ಸೊಳ್ಳೆಗಳು ಮನುಷ್ಯರ ರಕ್ತ ಅಥವಾ ಪ್ರಾಣಿಗಳ ರಕ್ತವನ್ನ ಸೇವಿಸುತ್ತೆ. ಈಗ ಇಲ್ಲಿಂದ ಒಂದು ಗಂಭೀರವಾದ ವಿಷಯವೊಂದನ್ನ ತಿಳ್ಕೊಳ್ಳೋಣ. ಹೆಣ್ಣು ಸೊಳ್ಳೆಗಳು ಕೇವಲ ರಕ್ತವನ್ನ ಮಾತ್ರ ಇರೋದಷ್ಟೇ ಅಲ್ಲ, ಅವು ಮಲೇರಿಯಾ, ಡೆಂಗ್ಯೂ, ಹಳದಿ ಜ್ವರ, ಚಿಕನ್ ಗುನ್ಯಾ, ಝೀಕಾ ಮುಂತಾದ ಹಲವಾರು ಅಪಾಯಕಾರಿ ರೋಗಗಳನ್ನ ಹರಡಬಲ್ಲವು. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಸೊಳ್ಳೆಗಳ ಕಚ್ಚುವಿಕೆಯಿಂದ ಅನಾರೋಗ್ಯಕ್ಕೊಳಗಾಗ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ಬೋದು? ಸೊಳ್ಳೆ ಪರದೆಗಳನ್ನ ಬಳಸಬೇಕು, ಸೊಳ್ಳೆ ನಿವಾರಕಗಳನ್ನ ಹಚ್ಕೊಳ್ಬೇಕು ಮತ್ತು ನಮ್ಮ ಮನೆಗಳ ಸುತ್ತಮುತ್ತ, ಶಾಲೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು. ಇದು ನಮ್ಮ ಪಾಲಿಗೆ ಒಂದು ಸಣ್ಣ ಹೆಜ್ಜೆ ಆಗಿರ್ಬೋದು, ಆದ್ರೆ ಸೊಳ್ಳೆಗಳಿಂದ ಸುರಕ್ಷಿತವಾದ ಜೀವನವನ್ನ ನಿರ್ವಹಿಸುವ ದಿಕ್ಕಿನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ.